ಹಾಯ್ ಹಲೋ ವೆಲ್ಕಮ್ ಟು ಮದ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ಮಿಕ ಕಾರ್ಡನ್ನು ಹೊಂದಿರತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ಸವಲತ್ತುಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಏನೇನು ಕಾರ್ಮಿಕರಿಗೆ ಸವಲತ್ತುಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಈ ಕಾರ್ಮಿಕ ಕಾರ್ಡನ್ನು ಮಾಡಿಸಿರೋರಿಗೆ ಏನು ಸೌಲಭ್ಯಗಳು ಸಿಗುತ್ತೆ ಅಂದರೆ ವೈದ್ಯಕೀಯ ಸೌಲಭ್ಯಗಳು ಸಿಗುತ್ತೆ. ಸೊ ನೋಂದಾಯಿತ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮಂಡಳಿ ವತಿಯಿಂದ ಕಾರ್ಮಿಕ ಚಿಕಿತ್ಸಾ ಭಾಗ್ಯವನ್ನ ಒದಗಿಸಲಾಗಿದೆ. ಸೊ ಯಾರ್ಯಾರು ಈ ಕಾರ್ಡನ್ನು ಹೊಂದಿದಿರೋ ಅವರು ಈ ಚಿಕಿತ್ಸಾ ಭಾಗ್ಯಗಳನ್ನ ಪಡ್ಕೋಬಹುದು. ಏನಪ್ಪಾ ಅಂತ ನೋಡೋದಾದ್ರೆ ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್, ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಮುಂತಾದ ಪ್ರಮುಖ ಕಾಯಿಲೆಗಳ ಚಿಕಿತ್ಸೆಗೆ ರು 2 ಲಕ್ಷದವರೆಗೆ ಸಹಾಯಧನವನ್ನ ಇವರು ನೀಡ್ತಾರೆ, ಭರಿಸ್ತಾರೆ. ಹಾಗೆ ಕಾರ್ಮಿಕ ಆರೋಗ್ಯ ಭಾಗ್ಯ, ಸೊ ಇದು ಯಾರಿಗೆ ಸಿಗುತ್ತೆ ಅಂದ್ರೆ ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ. ಸೊ ಯಾರು ಕಾರ್ಮಿಕ ಇರ್ತಾರೆ ಅವ್ರಿಗೆ ಮತ್ತೆ ಅವರ ಮನೆಯವರಿಗೆ 300ರಿಂದ 20,000ದವರೆಗೆ ಸಹಾಯಧನವನ್ನು ಕೂಡ ಇವರು ಕೊಡ್ತಾರೆ. ಆದರೆ ನೀವೇನ್ ಮಾಡಬೇಕು, ಈ ಕಾರ್ಮಿಕ ಕಾರ್ಡನ್ನ ಪಡ್ಕೊಂಡಿರ್ಬೇಕು, ಅರ್ಥಾಯ್ತಲ್ಲ. ಸೊ ಪಡ್ಕೊಂಡಿರೋರಿಗೆ ಮಾತ್ರ ನೀವು ಈ ಒಂದು ಸೌಲಭ್ಯವನ್ನ ಪಡ್ಕೋಬಹುದು. ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಮಂಡಳಿಯಿಂದ ನೀಡಲಾದ ನೋಂದಣಿ ಕಾರ್ಡ್, ಲೇಬರ್ ಕಾರ್ಡ್ ಅಂತ ಏನ್ ಕರಿತೀವೋ ಅದಿರಬೇಕು, ರೇಷನ್ ಕಾರ್ಡ್ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕ ಇರಬೇಕು, ಮತ್ತೆ ಉದ್ಯೋಗ ದೃಢೀಕರಣ ಪತ್ರ ಅಥವಾ ಸ್ವಯಂ ದೃಢೀಕರಣ ಪತ್ರ ಅಂತ ಏನು ಕರಿತೀವೋ ಅದನ್ನ ಇಟ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಆಸ್ಪತ್ರೆಯ ಬಿಲ್ಲುಗಳು, ಸೊ ನೀವೇನು ಚಿಕಿತ್ಸೆಯನ್ನು ಪಡ್ಕೊಂಡಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂತ ಡಿಸ್ಚಾರ್ಜ್ ದಿನಾಂಕ, ದಾಖಲಾತಿ ಮತ್ತೆ ಚಿಕಿತ್ಸಾ ವಿವರಗಳನ್ನು ಒಳಗೊಂಡಂತ ಬಿಲ್ಲುಗಳು ಇರಬೇಕು. ಮತ್ತೆ ಬಿಡುಗಡೆ ಪ್ರಮಾಣ ಪತ್ರ, ಅಂದ್ರೆ ನೀವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿರಲ್ಲ ಅದರ ಪ್ರಮಾಣ ಪತ್ರ ಇರಬೇಕು. ಇದನ್ನ ನಮ್ಮನೆ 22 ಏರಲ್ಲಿ ಆಸ್ಪತ್ರೆಯಿಂದ ಭರ್ತಿ ಮಾಡಿದ ಅರ್ಜಿಯನ್ನ ನೀವು ಫಿಲ್ ಮಾಡಿ ನೀವು ಅಲ್ಲಿಗೆ ಸಲ್ಲಿಸಿದ್ರೆ ನಿಮಗೆ ಆ ಒಂದು ಅಮೌಂಟು ಸಿಗುತ್ತೆ, ಅದಾಯ್ತಲ್ಲ. ಇದು ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ಸೌಲಭ್ಯ ನೋಡೋದಾದ್ರೆ ಕಲಿಕಾ ಭಾಗ್ಯ. ಸೊ ಕಲಿಕಾ ಭಾಗ್ಯವನ್ನು ಕೂಡ ಈ ಕಾರ್ಮಿಕ ಕಾರ್ಡನ್ನು ಹೊಂದಿರೋರು ಪಡ್ಕೋತಾರೆ. ಸೊ ನೋಂದಾಯಿತ ಶ್ರಮಿಕರ ಮಕ್ಕಳ ಶೈಕ್ಷಣ ನೆರವಿಗಾಗಿ ವಿದ್ಯಾರ್ಥಿ ವೇತನ. ಸೊ ಯಾರು ಕಾರ್ಮಿಕರು ಇರ್ತಾರೋ ಆ ಕಾರ್ಡನ್ನು ಮಾಡಿಸಿರ್ತಕ್ಕಂಥ ತಮ್ಮ ಮಕ್ಕಳಿಗೆ, ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಪದವಿವರೆಗೆ ಈ ಸೌಲಭ್ಯವನ್ನ ಪಡ್ಕೋಬಹುದು. ನೀವು ನರ್ಸರಿಯಿಂದ ಓದ್ತಾ ಇದ್ರೆ ನಿಮ್ಮ ಮಕ್ಕಳು, ಅಲ್ಲಿಂದ ನೀವು ಡಿಗ್ರಿ, ಡಬಲ್ ಡಿಗ್ರಿ ಪಡ್ಕೊಂಡಿದ್ರು ಕೂಡ ನೀವು ಈ ಕಾರ್ಮಿಕ ಕಾರ್ಡ್ನ ಅಡಿಯಲ್ಲಿ ಕಲಿಕಾ ಭಾಗ್ಯದ ಮುಖಾಂತರ ನೀವು ಒಂದು ಸ್ಕಾಲರ್ಶಿಪ್ ಅನ್ನ ಈ ಕಾರ್ಡ್ ಮುಖಾಂತರ ಪಡ್ಕೋಬಹುದು. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳ ಪೋಷಕರೊಬ್ಬರು, ಸೊ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೋ ಆ ಪೋಷಕರು ಯಾರಾದ್ರೂ ಒಬ್ರು ಈ ಕಾರ್ಡನ್ನ ಪಡ್ಕೊಂಡಿರ್ಬೇಕು, ಮತ್ತೆ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿರ್ಬೇಕು. ಅವ್ರಿಗೆ ಮಾತ್ರ ಈ ಒಂದು ಏನು ಕಲಿಕಾ ಭಾಗ್ಯ ಅಂತ ಹೇಳ್ತೀವೋ ಈ ಒಂದು ಸವಲತ್ತು ಸಿಗುತ್ತೆ. ಇನ್ನು ಮೂರನೆಯ ಸವಲತ್ತರ ಬಗ್ಗೆ ನೋಡೋದಾದ್ರೆ ಹೆರಿಗೆ ಸಹಾಯಧನ. ಮಹಿಳಾ ಫಲಾನುಭವಿಯ ಮೊದಲ 2 ಹೆರಿಗೆಗಳಿಗೆ ಮಂಡಳಿಯು ಸಹಾಯಧನ ನೀಡುತ್ತಿದೆ. ಅಂದ್ರೆ ಯಾರು ಒಂದು ಮಹಿಳಾ ಫಲಾನುಭವಿ ಇದ್ದಾರೆ ಅವರ ಮೊದಲ 2 ಹೆರಿಗೆಗಳಿಗೆ ಸಹಾಯಧನವನ್ನ ಅಂದ್ರೆ 50,000ಗಳನ್ನ ಈ ಯೋಜನೆಯಡಿ ಸಹಾಯಧನವನ್ನಾಗಿ ನೀಡಲಾಗ್ತದೆ. ಶ್ರಮಿಕರ ಶಿಶುವಿನ ಉತ್ತಮ ಪಾಲನೆ ಪೋಷಣೆಗಾಗಿ ಮಂಡಳಿಯಿಂದ ನೆರವು. ಸೊ ಯಾರು ಈ ಒಂದು ಮಹಿಳಾ ಫಲಾನುಭವಿ ಇರ್ತಾರೋ ಅವರ ಮೊದಲ 2 ಹೆರಿಗೆಗೆ 50,000 ಹಣವನ್ನ ನೀಡ್ತಾರೆ. ಸೊ ಇದನ್ನೇ ಹೆರಿಗೆ ಸಹಾಯಧನ ಅಂತ ನಾವು ಹೇಳ್ತೀವಿ. ಸೊ ಇವರು ಕಾರ್ಮಿಕ ಕಾರ್ಡನ್ನ ಮಾಡಿಸಿರ್ಬೇಕು, ಜೊತೆಗೆ ಕಟ್ಟಡ ಕಾರ್ಮಿಕರಲ್ಲಿ ನೋಂದಾಯಿತರಾಗಿರ್ಬೇಕು, ಅವರಿಗೆ ಈ ಒಂದು ಸಹಾಯಧನ ಸಿಗುತ್ತೆ. ಇನ್ನು ಮುಂದಿನ ವಿಚಾರವನ್ನ ನೋಡೋದಾದರೆ ಗೃಹಲಕ್ಷ್ಮಿ ಬಾಂಡ್. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಗೃಹಲಕ್ಷ್ಮಿ ಬಾಂಡ್ ಅನ್ನ ಕೂಡ ಇಲ್ಲಿ ನೀಡಲಾಗುತ್ತೆ, ಯಾರು ಈ ಒಂದು ಲೇಬರ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೋ ಅವ್ರಿಗೆ. ಸೊ ಏನು ಗೃಹಲಕ್ಷ್ಮಿ ಬಾಂಡ್ ಅಂತ ನೋಡೋದಾದ್ರೆ ಮಂಡಳಿಯ ವತಿಯಿಂದ ಕಾರ್ಮಿಕ ಕುಟುಂಬಗಳಿಗೆ 60,000 ಮದುವೆ ಸಹಾಯಧನ ನೀಡಲಾಗುತ್ತದೆ, ಗೊತ್ತಾಯ್ತಲ್ಲ. ಸೊ ಯಾರು
ಕಾರ್ಮಿಕ ಇರ್ತಾರೋ ಅವರ ಕುಟುಂಬಗಳಿಗೆ 60,000 ಸಹಾಯಧನವನ್ನು ನೀಡಲಾಗುತ್ತದೆ. ಸೊ ಹಾಗಾದ್ರೆ ಈ 60,000 ಪಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಈ ಸೌಲಭ್ಯ ಪಡೆಯಲು ಮಂಡಳಿಯಲ್ಲಿ ನೋಂದಣಿ ಆಗಿರಬೇಕು. ಕನಿಷ್ಠ 1 ವರ್ಷ ಪೂರ್ಣ ಆಗಿರಬೇಕು. ನೀವು ಆ ಮಂಡಳಿಯಲ್ಲಿ ನೋಂದಣಿಯಾಗಿ 1 ವರ್ಷ ಪೂರ್ಣ ಆಗಿದ್ರೆ ನೀವು ಮದುವೆ ಸಹಾಯಧನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ನೋಂದಣಿದಾರರು ತಮ್ಮ ಅಥವಾ ತಮ್ಮ ಇಬ್ಬರು ಮಕ್ಕಳ ಮದುವೆಗೆ ಮಾತ್ರ ಸಹಾಯಧನ ಪಡೆಯಲು ಅರ್ಹರಾಗಿರ್ತಾರೆ. ಸೊ ಯಾರು ಈ ಮಂಡಳಿಗೆ ನೋಂದಾಯಿತರಾಗಿರ್ತಾರೋ ಅವರು ಮತ್ತೆ ಅವರ ಮಕ್ಕಳಿಗೆ, ಅವ್ರ ಮದುವೆ ಆದ್ರೂ ಕೂಡ ಸಹಾಯಧನ ಸಿಗುತ್ತೆ, ಅಥವಾ ಅವರ ಇಬ್ಬರು ಮಕ್ಕಳಿಗೆ ಮದುವೆ ಸಹಾಯಧನವನ್ನು ಅವರು ಪಡ್ಕೊಳ್ಬಹುದು. ಸೊ ಇದು ಗೃಹಲಕ್ಷ್ಮಿ ಬಾಂಡ್ ಅಂತ ಕರಿತೀವಿ. ಇನ್ನು ಮುಂದಿನ ವಿಚಾರವನ್ನ, ಕಾರ್ಮಿಕರಿಗೆ ಶ್ರಮಿಕ ನಿವಾಸ್. ಏನು ಈ ಕಾರ್ಮಿಕರಿಗೆ ಶ್ರಮಿಕ ನಿವಾಸ್ ಅಂತ ನೋಡೋದಾದ್ರೆ, ಕಾರ್ಮಿಕರು ಉಳಿದುಕೊಳ್ಳಲು ಮಂಡಳಿ ಮೂಲಕ ವಸತಿ ಸಮುಚ್ಚಯ. ಶ್ರಮಿಕ ನಿವಾಸ್ ಯೋಜನೆಯಡಿ ದೇಶದಲ್ಲೇ ಮೊದಲ ಬಾರಿಗೆ ಕಾರ್ಮಿಕರಿಗೆ ಸೂರು. ವಸತಿ ಸಮುಚ್ಚಯಗಳಲ್ಲಿ ಮೂಲಸೌಕರ್ಯಕ್ಕೆ ಆದ್ಯತೆ. ವಲಸಿಗ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಆಶ್ರಯ. ಅಂದ್ರೆ ಯಾರು ಈ ಕಾರ್ಮಿಕರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೋ ಅಂತವರಿಗೆ ಈ ಶ್ರಮಿಕ್ ನಿವಾಸ್ ಯೋಜನೆ ಅಡಿಯಲ್ಲಿ ಅವರಿಗೆ ಸೂರನ್ನ ಕಲ್ಪಿಸಿಕೊಡ್ತಾರೆ. ಅಂದ್ರೆ ಮನೆಗಳನ್ನ ಅವ್ರಿಗೆ ನೀಡಲಾಗುತ್ತೆ. ಸೊ ಅದನ್ನೇ ಶ್ರಮಿಕ ನಿವಾಸ್ ಅಂತ ಹೇಳ್ತೀವಿ. ಸೊ ಈ ಶ್ರಮಿಕ ನಿವಾಸನ್ನ ಅವ್ರು ಪಡ್ಕೋಬೇಕು ಅಂದ್ರೆ ಅವರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯನ್ನ ಆಗಿರ್ಬೇಕು. ಗೊತ್ತಾಯ್ತಲ್ಲ. ಇನ್ನು ಮತ್ತೆ ಈ ಯೋಜನೆಗಳ ಪಟ್ಟಿಯಲ್ಲಿ ಮತ್ತೊಂದು ಸೇರ್ಪಡೆಯಾಗಿದೆ. ಸೊ ಅದೇನಪ್ಪಾ ಅಂತ ನೋಡೋದಾದ್ರೆ ಪೈಲಟ್ ತರಬೇತಿ. ಸೊ ಯಾರು ಈ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡಿರ್ತಾರೋ ಅಂತವರ ಮಕ್ಕಳಿಗೆ ಈ ಒಂದು ಪೈಲಟ್ ಉಚಿತ ತರಬೇತಿಯನ್ನು ಕೂಡ ನೀಡಲಾಗ್ತಿದೆ. ನೀವು ನೋಡಬಹುದು, ಇಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಫ್ ವೆಲ್ಫೇರ್ ಅವರು. ಮಂಡಳಿಯ ಮಹತ್ವದ ಯೋಜನೆಯಾದ ಶ್ರಮಿಕರ ಮಕ್ಕಳಿಗೆ ವಿಮಾನ ಚಾಲನೆಯ ಪೈಲಟ್ ತರಬೇತಿ ಯೋಜನೆಯ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೊ ಅದು ಪ್ರಾರಂಭ ಆಗಿದೆ ಎಂದು ಕಾರ್ಮಿಕ ಸಚಿವರು ಇದನ್ನ ಹೇಳಿದ್ದಾರೆ. ಸೊ ಯಾರು ಮಕ್ಕಳು ಪೈಲಟ್ ತರಬೇತಿಯನ್ನ ಪಡ್ಕೋಬೇಕು ಅಂತ ಒಂದು ಕನಸನ್ನ ಕಾಣ್ತಾ ಇರ್ತಾರೋ ಅವರ ತಂದೆ ಅಥವಾ ಅವರ ಮನೆಯವರು ಯಾರಾದರೂ ಮಂಡಳಿಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ರೆ ಅವರು ಈ ಒಂದು ಪೈಲಟ್ ತರಬೇತಿಯನ್ನ ಪಡ್ಕೋಬಹುದು. ಸೊ ಆ ಒಂದು ಪ್ರಕ್ರಿಯೆ ಇವಾಗ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಏನು ಪೈಲಟ್ ತರಬೇತಿ ಅಂತ ಹೇಳಿತ್ತು ಅದಕ್ಕೆ ಸಂಬಂಧಪಟ್ಟಂತ ಪತ್ರಿಕೆ ಪ್ರಕಟಣೆಗಳನ್ನ ನೀವು ಇಲ್ಲಿ ನೋಡಬಹುದು. ಮಂಡಳಿಯ ಮಹತ್ವದ ಯೋಜನೆಯಾದ ಶ್ರಮಿಕರ ಮಕ್ಕಳಿಗೆ ವಿಮಾನ ಚಾಲನೆಯ ಪೈಲಟ್ ತರಬೇತಿ ಯೋಜನೆಯ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ತಿಳಿಸಿದ್ದಾರೆ. ಸೊ ಈ ರೀತಿ ನೋಡಿ, ಈ ರೀತಿ ಒಂದು ಯೋಜನೆ ಶುರುವಾಗಿದೆ. ಸೊ ಯಾರ್ಯಾರು ಈ ಒಂದು ಕನಸನ್ನ ಕಟ್ಟಿಕೊಂಡಿದ್ದಾರೋ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಸಲ್ಲಿಸಿ ನೀವು ಕೂಡ ಪೈಲಟ್ ಆಗ್ಬಹುದು ಅಂತ ಹೇಳ್ತೀನಿ. ನೋಡಿ, ಕಾರ್ಮಿಕರ ಮಕ್ಕಳು ಪೈಲಟ್ ಆಗೋದು ಪಕ್ಕ. ಶ್ರಮಿಕರ ಮಕ್ಕಳ ಬಾನಂಗಳ ಕನಸು ನನಸು ಮಾಡಿದ ಕಾರ್ಮಿಕ ಇಲಾಖೆ. ಈ ರೀತಿ ನೀವು ಕೂಡ ನಿಮ್ಮ ತಂದೆ ಅಥವಾ ಯಾರಾದರೂ ನಿಮ್ಮ ಮನೆಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾಗಿದ್ದರೆ ನೀವು ಕೂಡ ಈ ಒಂದು ಪೈಲಟ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಪೈಲಟ್ ತರಬೇತಿಯನ್ನು ಪಡ್ಕೋಬಹುದು. ಇಷ್ಟು ಕಾರ್ಮಿಕ ಇಲಾಖೆಯ ವತಿಯಿಂದ ಕಾರ್ಮಿಕರಿಗೆ ಒದಗಿಸಿರ್ತಕ್ಕಂಥ ಸವಲತ್ತುಗಳು. ಸೊ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳಿ, ಮತ್ತೆ ಎಲ್ಲ ಏನೇನು ಸವಲತ್ತುಗಳನ್ನ ಸರ್ಕಾರದ ವತಿಯಿಂದ ನೀಡ್ತಾರೋ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ವಿದ್ಯಾನಿಧಿ ಯೋಜನೆ ಕೂಡ ಸ್ಟಾರ್ಟ್ ಆಗಿದೆ. ಸೊ ಯಾರು ಶ್ರಮಿಕರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಉತ್ತೇಜನ, ಆಟೋ ರಿಕ್ಷಾ ಮತ್ತು ಹಳದಿ ಬೋರ್ಡ್ ಟ್ಯಾಕ್ಸಿ ಚಾಲಕರ ಮೆಟ್ರಿಕ್ ನಂತರದ ಮಕ್ಕಳ ಉನ್ನತ ವ್ಯಾಸಭ್ಯಾಸವನ್ನು ಉತ್ತೇಜಿಸಲು ವಿದ್ಯಾನಿಧಿ ಯೋಜನೆ ಕೂಡ ಶುರುವಾಗಿದೆ. ಸೊ ಏನೇನು ದಾಖಲಾತಿಗಳು ಬೇಕು ಅಂತ ಕೂಡ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಸೊ ಇಷ್ಟು ದಾಖಲಾತಿಗಳನ್ನ ಪಡ್ಕೊಂಡು ನೀವು ಏನು ಗ್ರಾಮವನ್ನ ಅಂತ ಹೇಳ್ತೀವೋ ನಾಗರಿಕ ಸೇವಾ ಕೇಂದ್ರ ಅಲ್ಲಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ ನೀವು ಒಂದು ವಿದ್ಯಾನಿಧಿ ಯೋಜನೆಯನ್ನ ಪಡ್ಕೋಬಹುದು. ಗೊತ್ತಾಯ್ತಲ್ಲ. ಸೊ ಇದು ಇವತ್ತಿನ ವಿಷಯ. ಸೊ ಇದು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.